ನಮಸ್ಕಾರ. ಜಿಎಸ್ ಪೇಪರ್‌ನಲ್ಲಿ ಬರುವಂತಹ ಅಥವಾ ಮತ್ತೆ ಜಿಕೆ ಪೇಪರ್‌ನಲ್ಲಿ ಬರುವಂತಹ ಎಲ್ಲ ಸಬ್ಜೆಕ್ಟ್‌ಗಳನ್ನ ಪ್ರತಿಯೊಂದು ಅಪ್ರೋಚ್‌ನ ಮಾಡ್ತಾ ಇರೋದು ಈ ವಿಡಿಯೋಗಳಿಂದ. ಇವತ್ತಿನ ಈ ವಿಡಿಯೋದಲ್ಲಿ ಎಕಾನಮಿ ಸಬ್ಜೆಕ್ಟ್‌ನ ಯಾವ ತರ ನಾವು ಅಪ್ರೋಚ್ ಮಾಡಬೇಕು UPSC ಮತ್ತೆ KPSCಗೆ ಅಂತ ನೋಡೋಣ. ಇದರಲ್ಲಿ ಮುಖ್ಯವಾಗಿ ಅದರ ಸಿಲೆಬಸ್ ಹೇಗಿರುತ್ತೆ, ಅದಕ್ಕೆ ಬೇಕಾಗಿರುವಂತ ರಿಸೋರ್ಸ್‌ನ ಯಾವ್ದು ಓದಬೇಕು, ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನಲ್ಲಿ ಯಾವ ತರ ಕ್ವೆಶ್ಚನ್‌ಗಳು ಬರ್ತಾ ಇದ್ದಾವೆ, ಮತ್ತೆ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಯಾವ ತರ ಪ್ಲಾನ್ ಇರಬೇಕು, ಮತ್ತೆ ಯಾವ ತರ ನಾವು ಅದನ್ನ ಸಬ್ಜೆಕ್ಟ್‌ನ ಓದ್ಕೊಳ್ಬೇಕು, ಮತ್ತೆ ಇದರಲ್ಲಿ ಮುಖ್ಯವಾಗಿ ಇಂಟರ್ ಲಿಂಕೇಜಸ್ ಬರುತ್ತೆ. ಈ ಇಂಟರ್ ಲಿಂಕೇಜಸ್ ನಾನು ಲಾಸ್ಟ್‌ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಈ ಇಂಟರ್ ಲಿಂಕೇಜಸ್‌ನ ನೋಡ್ಕೊಂಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬೇರೆ GS ಸಬ್ಜೆಕ್ಟ್ ಅಥವಾ GK ಪೇಪರ್‌ನಲ್ಲಿ ಬರುವಂತ ಹಿಸ್ಟ್ರಿ ಅಥವಾ ಜಿಯೋಗ್ರಫಿ, ಇಂಟರ್ನ್ಯಾಷನಲ್ ರಿಲೇಶನ್‌ಶಿಪ್‌ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ನಾವು ಇಂಟರ್ ಲಿಂಕೇಜಸ್ ಮಾಡಿ ಲಿಂಕೇಜ್‌ನ ಮಾಡ್ಕೊಂಡು ಓದ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಂದ್ರೆ ಸಿಲೆಬಸ್‌ನ ಮಾತಾಡೋಣ. ನನ್ನ ಟೆಲಿಗ್ರಾಮ್ ಚಾನಲ್‌ನಲ್ಲಿ ಈ ಸಿಲೆಬಸ್ ಕೂಡ ಸಿಗುತ್ತೆ. ಇದು ಮುಖ್ಯವಾಗಿ ಇಲ್ಲಿ ನೀವು ನೋಡ್ಕೊಳ್ಬೇಕಂದ್ರೆ ಇದು UPSCಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್. ಇದರಲ್ಲಿ GS ಪೇಪರ್ 3 ಅಲ್ಲಿ ಬರ್ತಕ್ಕಂಥ ಎಕನಾಮಿ ಸಬ್ಜೆಕ್ಟ್ ಸಿಲೆಬಸ್‌ನ ನೋಡ್ಕೊಂಡ್ರೆ ನಾವು ಇಲ್ಲಿಂದ ಇಲ್ಲಿಯವರೆಗೂ ಇದು UPSC ಎಕನಾಮಿಗೆ ರಿಲೇಟೆಡ್ ಆಗಿರುವಂತ ಸಿಲೆಬಸ್ ಇರುತ್ತೆ. ಇದನ್ನ ಒಂದ್ಸಲ ಓದ್ಕೊಂಡಿದ್ಮೇಲೆ ನಿಮ್ಗೆ ಇಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ವರ್ಡ್ಸ್ಗಳಾಗ್ಲಿ ಇದರ ಮೇಲೆನೆ ಒಂದು ಬೇಸಿಕ್ ನೆನಪಿಡುವಂತಹ ಸಿಲೆಬಸ್‌ನ ನಾನು ಮಾಡಿದ್ದೇನೆ. ಇದು GS ಪೇಪರ್ 3 ಅಲ್ಲಿ ಬರ್ತಕ್ಕಂಥ ಸಿಲೆಬಸ್. ಮತ್ತೆ ಇದೇ ತರ ನೀವು ನೋಡ್ಕೊಂಡ್ರೆ ಇಲ್ಲಿ KPSC ಅಲ್ಲಿ ಬರೆದಿರೋ ಕೂಡ ಎಕನಾಮಿ ಸಬ್ಜೆಕ್ಟ್‌ನ ನೀವು ನೋಡ್ಕೊಳ್ಬಹುದು. ಇದರಲ್ಲಿ ನೋಡ್ಕೊಳ್ಬೇಕಾದ್ರೆ ಪೇಪರ್ 1 ನಲ್ಲಿ ಏನ್ ಬರುತ್ತೆ, ಸೆಕ್ಷನ್ 3 ನಲ್ಲಿ ನೋಡುತ್ತೆ ಅಂದ್ರೆ ಎಕನಾಮಿ, ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ 8 ಯೂನಿಟ್ಸ್ ಇದೆ KPSC ಅಲ್ಲಿ KS ಎಕ್ಸಾಮ್ಗೋಸ್ಕರ. ಇಲ್ಲಿ ನೀವು ನೋಡ್ಕೊಳ್ಬಹುದು. ಈ ಸಿಲೆಬಸ್ ಕೂಡ ನಾನು ಸಪರೇಟ್ ಆಗಿ ಎಕನಾಮಿ ಬೇಕಾಗಿರುವಂತ ಸಿಲೆಬಸ್‌ನ ನಾನು ತೆಗೆದಿದ್ದೇನೆ. ಇದರಲ್ಲಿ ಮೇನ್ ಟಾಪಿಕ್ಸ್‌ನ ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇರೋದು ಡಿಸೆಂಟ್ರಲೈಸೇಷನ್ ಆಗಲಿ, ಪ್ಲಾನಿಂಗ್ ಆಗಲಿ, ಎಕನಾಮಿ ಮತ್ತೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಆಗಲಿ, ರೂರಲ್ ಡೆವಲಪ್ಮೆಂಟ್ ಇದರಲ್ಲಿ ಬರ್ತಕ್ಕಂಥದ್ದು, ಮತ್ತೆ ಇಲ್ಲಿ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಆಗಲಿ, ಮತ್ತೆ ಡೇಟಾ ಅನಾಲಿಸಿಸ್. ಇದು ಮುಖ್ಯವಾಗಿ ಕೊಟ್ಟಿರುವಂತ ಸಿಲೆಬಸ್. ನಮಗೆ PS ಕ್ವೆಶ್ಚನ್ ಪೇಪರ್‌ನ ಅಟೆಂಡ್ ಮಾಡ್ಕೊಳ್ಬೇಕಂದ್ರೆ ಮೊದಲು ನಾವು ಸಿಲೆಬಸ್‌ನ ನೋಡ್ಕೊಂಡಿರ್ಬೇಕಾಗಿರುತ್ತೆ. ಸಿಲೆಬಸ್‌ನ ನೋಡ್ಕೊಂಡಿದ್ಮೇಲೆ ನಮಗೆ ಇವಾಗ KPSC ಮತ್ತೆ UPSC ಎರಡು ನಮಗೆ ಸಿಲೆಬಸ್ ಗೊತ್ತಾಯ್ತು ಇದರಲ್ಲಿ. ಓಕೆನಾ? ಸಿಲೆಬಸ್‌ನ ಇಲ್ಲಿ ನಾನು ಈ ಟೆಲಿಗ್ರಾಮ್ ಚಾನಲ್‌ನಲ್ಲಿ ಕೊಡ್ತೀನಿ. ಇದು ನೀವು ನೋಡ್ಕೊಳ್ಬಹುದು. UPSC ಮತ್ತೆ KPSC ಎರಡು ಎಕನಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್‌ನ ನಾನು ತಗೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ 70% ಏನಿರುತ್ತೆ ಓವರ್‌ಲ್ಯಾಪಿಂಗ್ ಸಿಲೆಬಸ್ ಇರುತ್ತೆ. ಹೌದಾ? ಇದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕನಾಮಿನ ನಾವು ಬಜೆಟ್‌ನಿಂದ ಓದ್ಕೊಳ್ಬೇಕು. ಮತ್ತೆ ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನಿಂದ ಬರ್ತಕ್ಕಂಥ ಯೂನಿಯನ್ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಏನಿರುತ್ತೆ ಇದು UPSCಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಆಗಿರುತ್ತೆ. ಅದಲ್ಲಿ ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಿಲೆಬಸ್‌ನ ಡಿವಿಷನ್ ನೋಡ್ಕೊಳ್ಬೇಕಾದ್ರೆ ಸಿಲೆಬಸ್‌ನ ನಾವು ನೆನಪಿಟ್ಕೊಳ್ಬೇಕಾಗಿತ್ತಂದ್ರೆ ಅದನ್ನು ಒಂದು ಸ್ಟ್ರಕ್ಚರ್ ನಿಂದ ಮಾಡಿರ್ತಕ್ಕಂಥದ್ದು. ಇದು ನನಗೆ ಈಸಿ ಆಗ್ಲಿ ಅಂತ ಇದರಲ್ಲಿ ಸಿಲೆಬಸ್‌ನ ಈ ತರ ನಾನು ಡಿವೈಡ್ ಮಾಡಿರೋದು. ಇದರಲ್ಲಿ ನಿಮ್ಗೆ ಸಿಲೆಬಸ್‌ನ ಮಾತಾಡ್ಕೊಂಡಿದ್ರೆ ಸಿಲೆಬಸ್‌ನ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸಿಲೆಬಸ್‌ನಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ಅಗ್ರಿಕಲ್ಚರ್ಗೆ ನಾನ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದ್ರೆ ಬ್ಯಾಂಕಿಂಗ್ ರಿಲೇಟೆಡ್ ಇಂಟರ್ನ್ಯಾಷನಲ್ ನಲ್ಲಿ ಏನ್ ಬರುತ್ತೆ GDP. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಇದನ್ನ ಏನ್ ಎಕನಾಮಿ ಅರ್ಥವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಇರುತ್ತೆ. ಇದು ಒಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ನೊಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ನಾನ್ ಬ್ಯಾಂಕಿಂಗ್ ಅಂತಾನು ಕೂಡ ಇದಕ್ಕೆ ನಾವು ಕರಿಬಹುದು. ಇದನ್ನ ನಾನು ಸುಮ್ಮನೆ ನಮಗೆ ಈಸಿಲಿ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಪ್ರತಿಯೊಂದು ಟಾಪಿಕ್. ಯಾಕಂದ್ರೆ ಮೇನ್ಸ್ ನಲ್ಲಿ ಏನಿರುತ್ತೆ ಎಕ್ಸಾಮ್ಗೋಸ್ಕರ ಇದರಲ್ಲಿ ಬರೀ ಕೇವಲ ನೀವು ಮೇನ್ ಏನ್ ಸಿಲೆಬಸ್ ವರ್ಡ್ಸ್ ಇರುತ್ತೆ ಅದನ್ನ ಕೀವರ್ಡ್ಸ್ ಆಗಿ ಯೂಸ್ ಮಾಡ್ಕೊಂಡು ನಾವು ಈ ಎಕ್ಸಾಮ್ ನಲ್ಲಿ ಉಪಯೋಗಿಸ್ಕೊಳ್ಬಹುದು. ಇದರಲ್ಲಿ ಮುಖ್ಯವಾಗಿ ಇದು ನಾನ್ ಬ್ಯಾಂಕಿಂಗ್, ಓಕೆ, ನಾನ್ ಅಗ್ರಿಕಲ್ಚರ್ ಅಥವಾ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಗಳನ್ನ ಮಾತಾಡ್ಬೇಕಾದ್ರೆ ಇದು ಎಕನಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್. ಇದರಲ್ಲಿ ನೀವು ನೋಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ 3 ಡಿವಿಷನ್ ನಲ್ಲಿ ನಾನು ಈ ಸಿಲೆಬಸ್ ನ ಡಿವೈಡ್ ಮಾಡಿರೋದು. ಇದನ್ನ ನೀವು ಓದ್ಕೊಳ್ಬೇಕಾದ್ರೆ ಈ ಸ್ಟ್ರಕ್ಚರ್ ನಲ್ಲಿ ಓದ್ಕೊಂಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಈಸಿಯಾಗಿ ನಿಮ್ಗೆ ಎಕನಾಮಿಯಲ್ಲಿ ಬರ್ತಕ್ಕಂಥ ಟಾಪಿಕ್ ಗಳು ಗೊತ್ತಾಗುತ್ತೆ. ಹೌದಾ? ಇದು ಮುಂದೆ ನಾನು ತೋರಿಸುವಂತ ಬುಕ್ ನಲ್ಲಿ ಕೂಡ ಇದೇ ತರ ಈ ಟಾಪಿಕ್ ಗಳಾಗಿ ಕೊಟ್ಟಿರುವಂತದ್ದು. ಇದರ ಸಹಾಯ ಮೇಲೆನೂ ನೀವು ಓದ್ಕೋಬಹುದು. ಇದನ್ನ ನೀವು ಓದ್ಕೊಳ್ಬೇಕು. ಓಕೆ, ಇದನ್ನ ರೆಫರ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರತಿಯೊಂದು ಇವಾಗ ಬಂದಿರತಕ್ಕಂಥ ಬುಕ್ ನಲ್ಲಿ ಕೂಡ ಇದೇ ತರ ಒಂದು ಸೀಕ್ವೆನ್ಸ್ ನಲ್ಲಿ ಇರ್ತಕ್ಕಂಥದ್ದು. ಈ ತರ ನೀವು ಟಾಪಿಕ್ ಗಳನ್ನ ಒಂದು ಸೀಕ್ವೆನ್ಸ್ ನಲ್ಲಿ ಓದ್ಕೊಂಡಿದ್ರೆ ಮಾತ್ರ ನಿಮ್ಗೆ ಸ್ವಲ್ಪ ಈಸಿಲಿ ಆಗಿ ನೆನಪಿಟ್ಕೊಳ್ಬಹುದು. ಓಕೆನಾ?
ಈ ಸಿಲೆಬಸ್ನ ಮುಖ್ಯವಾಗಿ ನಾನು ಇಲ್ಲಿ ಈಸಿಯಾಗಿ ನೆನಪಿಟ್ಕೊಳ್ಳೋಕೆ ಅಂತ ನಾನು ಮಾಡಿರತಕ್ಕಂಥದ್ದು. ಇದನ್ನು ನೀವು ಪ್ರಿಪರೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದರಿಂದ ನಿಮಗೆ ಸ್ಮಾಲ್ ಟಾರ್ಗೆಟ್ಗಳು ಗೊತ್ತಾಗುತ್ತೆ. ಇದರಿಂದ ನಿಮಗೆ ಸ್ಮಾಲ್ ಟಾರ್ಗೆಟ್ ನ ಮಾಡ್ಕೊಂಡು ನೀವು ಇಲ್ಲಿ ಅಚೀವ್ ಮಾಡ್ಕೊಳ್ಬಹುದು. ಇದೇ ತರ ಇದು ಯಾವ್ದ್ರ ಬೇಸ್ ಮೇಲೆ ಆಗಿರುತ್ತೆ ಅಂದ್ರೆ, ಇವಾಗ GDP ಏನಿರುತ್ತೆ, GDP ಇಲ್ಲಿ ಬರ್ತಕ್ಕಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನ ಇಲ್ಲಿ ಈ 3 ಸೆಕ್ಟರ್ ನಿಂದಾನೇ ನಾವು ಮಾಡಿರ್ತಕ್ಕಂಥದ್ದು. ಇಲ್ಲಿ ಮತ್ತೆ ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥ ಈ ಕೋಡ್ ಇದೆ IS ಅಂತ. ಇದರಲ್ಲಿ ಇಂಡಸ್ಟ್ರೀಸ್ ಆಗ್ಲಿ, ಅಗ್ರಿಕಲ್ಚರ್ ಆಗ್ಲಿ, ಸರ್ವಿಸ್ ಸೆಕ್ಟರ್ಗಳಾಗ್ಲಿ, ಇದರ ಮೇಲೆ ನೀವು ಬೇರೆ ಟಾಪಿಕ್ ಗಳನ್ನ ಇಲ್ಲಿ ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಪ್ರಿಪೇರ್ ಮಾಡಬಹುದು. ಅದ್ರ ಜೊತೆಗೆ ಈ GDP ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಮತ್ತೆ ಲಾಸ್ ಆಗುವಂತ ಪರಿಣಾಮಗಳು ಬೀರುವಂತದಂತ ಟಾಪಿಕ್ ಗಳನ್ನು ನೋಡಿದ್ರೆ ನೀವು ಇಲ್ಲಿ ನಿಮ್ಗೆ ಸಿಗುತ್ತೆ. ಇದರ 3ನೇ ಟಾಪಿಕ್ ಪಾವರ್ಟಿ ಇದ್ದು, ಇನ್ಫ್ಲೇಷನ್, ಹಣದುಬ್ಬರ ಏನಿರುತ್ತೆ, ಈ ಟಾಪಿಕ್ ಮೇಲೆ ಬೇಸ್ಡ್ ಆಗಿರುತ್ತೆ. ಈ ತರ ಟಾಪಿಕ್ ಗಳು ಅನ್ಎಂಪ್ಲಾಯ್ಮೆಂಟ್ ಆಗಲಿ, ಇದೆಲ್ಲ ಕಾಸಸ್ ಮೇಲೆ ಡಿವಿಷನ್ ನ ಮಾಡ್ಕೊಂಡಿರುವಂತದ್ದು. ಇದು UPSC ಮತ್ತೆ KPSC ಇಂದ ಬಂದಿರತಕ್ಕಂಥ ಸಿಲೆಬಸ್ ಮೇಲೆನೆ ಇದನ್ನು ಡಿವೈಡ್ ಮಾಡಿರ್ತಕ್ಕಂಥದ್ದು. ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನಮಗೆ ಗೊತ್ತಾಯ್ತು ಸಿಲೆಬಸ್ ನ ಯಾವ ತರ ಡಿವಿಷನ್ ಮಾಡ್ಕೊಂಡು ಓದ್ಕೊಳ್ಬೇಕಂತ. ಇವಾಗ ಮುಖ್ಯವಾಗಿ ಪುಸ್ತಕಗಳನ್ನ ಯಾವ್ದಾವ್ದು ಓದ್ಕೊಳ್ಬೇಕಂತ ಇಲ್ಲಿ ನೋಡೋಣ. ಪುಸ್ತಕಗಳಿಗೆ ಮಾತಾಡಿದ್ರೆ ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂಗೆ 2 ಇರುತ್ತೆ. ಇದರಲ್ಲಿ ಇಲ್ಲಿ ಬುಕ್ಸ್ ನ ನೀವು ನೋಡ್ಕೊಳ್ಬಹುದು. ಇದು ಇಂಗ್ಲಿಷ್ ಮೀಡಿಯಂಗೆ ಏನ್ ಸಂಬಂಧಪಟ್ಟಿರುತ್ತೆ, ಇಂಗ್ಲಿಷ್ ಮೀಡಿಯಂಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು. ನಿಮ್ಗೆ ಇದು 11th NCERT ಇರುತ್ತೆ. ಮತ್ತೆ ಇದು ತಮಿಳ್ನಾಡು ಹಿಸ್ಟರಿ, ಇದು NCERTs ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕನಾಮಿ ಸಬ್ಜೆಕ್ಟ್ ಗೆ. ಇದರಲ್ಲಿ ನೀವು ನೋಡ್ಕೊಳ್ಬಹುದು, ಇದು ತಮಿಳ್ನಾಡುದ್ದು ಇರುತ್ತೆ ಮತ್ತೆ ಇದೊಂದು NCERT ಬೇಸ್ಡ್ ಇರುತ್ತೆ. ಇದರಲ್ಲಿ ಇದು ಬೇಸಿಕ್ ನ ನೀವು 2 ಬುಕ್ ನ ಓದ್ಕೊಂಡಿದ್ಮೇಲೆ ನಿಮ್ಗೆ ಕಂಪ್ಲೀಟ್ ಎಕನಾಮಿಕ್ ಕಾನ್ಸೆಪ್ಟ್ಸ್ ಗಳಾಗ್ಲಿ, ಅದು 1947 ಇಂದ ಏನ್ ಡೆವಲಪ್ಮೆಂಟ್ ಆಗಿರುತ್ತೆ ಆಫ್ಟರ್ ಇಂಡಿಪೆಂಡೆನ್ಸ್, ಇದರಲ್ಲಿ ಬಂದಿರತಕ್ಕಂತ ಆ ಟೈಮ್ ನಲ್ಲಿ ಇರುವಂತಹ ಎಲ್ಲಾ ಚಾಲೆಂಜಸ್ ಗಳಾಗ್ಲಿ, ಇಶ್ಯೂಸ್ ಗಳಾಗ್ಲಿ, ಈ 2 ಬೇಸಿಕ್ ಬುಕ್ ನಿಂದ ನಿಮ್ಗೆ ಸಿಗುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂಗೆ ಬಂದಿರತಕ್ಕಂಥ ಬುಕ್ ಏನಂದ್ರೆ ವಿವೇಕ್ ಸಿಂಗ್ ಸರ್ ಬರ್ದಿರ್ತಕ್ಕಂಥ ಇಂಡಿಯನ್ ಎಕಾನಮಿ. ಇದು ಅಪ್ಡೇಟೆಡ್ ಇದೆ. ಯಾಕಂದ್ರೆ ಎಕಾನಮಿ ಫುಲ್ಲಿ ಅಪ್ಡೇಟೆಡ್ ಇರಬೇಕು. ಯಾಕಂದ್ರೆ ರೀಸೆಂಟ್ ಏನ್ ಡಾಟಾ ಇರುತ್ತೆ ಅದ್ರ ಮೇಲೆನೆ ಬೇಸ್ಡ್ ಆಗಿರುತ್ತೆ. ತುಂಬಾ ಮೆಟೀರಿಯಲ್ಸ್ ಬರುತ್ತೆ, ಬಟ್ ಅಪ್ಡೇಟೆಡ್ ಇಷ್ಟೊಂದು ಇರಲ್ಲ. ಈ ಬುಕ್ ಕೂಡ ನಿಮ್ಗೆ ಇದೊಂದು ಬರುತ್ತೆ. ಮತ್ತೆ ಮುರ್ನಾಲ್ ಸರ್ ಬರುತ್ತೆ. ಅದು ಮುರ್ನಾಲ್ ಸರ್ದು ಕಂಪ್ಲೀಟ್ಲಿ ಅವ್ರದೇ ಅಪ್ರೋಚ್ ನ ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. ಅವ್ರದೇ ಬುಕ್ಸ್ ಆಗ್ಲಿ, ಅವ್ರದೇ ನೋಟ್ಸ್ ಆಗ್ಲಿ, ಮತ್ತೆ ಅವ್ರದೇ ವಿಡಿಯೋಸ್ ಗಳು ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಅದನ್ನ ರೆಫರ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇದು ಅದನ್ನ ಬಿಟ್ಟು ಬೇರೆ ಯಾರಾದ್ರೂ ಎಕಾನಮಿಗೋಸ್ಕರ ಪ್ರಿಪರೇಷನ್ ನ ಮಾಡ್ತಿದ್ರೆ ಈ ವಿವೇಕ್ ಸಿಂಗ್ ಇಂಗ್ಲಿಷ್ ಮೀಡಿಯಂ ಬುಕ್ ನ ನೀವು ರೆಫರ್ ಮಾಡ್ಕೊಳ್ಬಹುದು. ಅಪ್ಡೇಟೆಡ್ ಇದೆ. ಇದರಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅಪ್ರೋಚ್ ನ ಇದರಲ್ಲಿ ಬುಕ್ ನಲ್ಲಿ ಕೊಟ್ಟಿರತಕ್ಕಂಥದ್ದು ಸಿಲೆಬಸ್ ಪ್ರಕಾರನೇ ನೀವು ಓದ್ಕೊಳ್ಬಹುದು. ಇವಾಗ ಕನ್ನಡ ಮೀಡಿಯಂಗೆ ಮಾತಾಡ್ಬೇಕಾದ್ರೆ, ಕನ್ನಡ ಮೀಡಿಯಂಗೆ ಇಲ್ಲಿ ನೀವು ನೋಡಬಹುದು, ಇದೇ ಕನ್ನಡ ಮೀಡಿಯಂಗೆ 11th NCERTs ನ ಕನ್ನಡದಲ್ಲಿ ಇದು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿ ಕರ್ನಾಟಕದ ಬೋರ್ಡಿನಿಂದಾನೇ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನೀವು ನೋಡ್ಕೊಳ್ಬಹುದು. ಇದು ಬುಕ್ PDF ಏನು ಇದೆ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುತ್ತೆ. ಈ ಪುಸ್ತಕಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಓದ್ಕೊಳ್ಬಹುದು. ಮ್ಯಾಕ್ರೋ ಎಕನಾಮಿಕ್ 12 NCERTs ಏನಿರುತ್ತೆ ಅದರದ್ದೇ ಆದಂತ ಇದು ಪುಸ್ತಕ ಇರುತ್ತೆ. ಇದಾದ್ಮೇಲೆ ಒಂದೇ ಒಂದು ಕಂಪ್ಲೀಟ್ ಬುಕ್ ಏನಪ್ಪಾ ಅಂದ್ರೆ ಗರಣಿ ಕೃಷ್ಣಮೂರ್ತಿ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಇಂಡಿಯನ್ ಎಕಾನಮಿಗೋಸ್ಕರ. ಇದನ್ನು ಜಾಸ್ತಿ ಜನ ರೆಫರ್ ಮಾಡ್ತಾ ಇರೋದು ಮತ್ತೆ ರೆಕಮೆಂಡ್ ಮಾಡೋದು. ಈ ಪುಸ್ತಕ ನೀವು ತಗೊಂಡಿದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ಎಕಾನಮಿಯಿಂದ ಒಂದು ಬೇಸ್ ಟಾಪಿಕ್ಸ್ ಏನಿರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಇವಾಗ ನಮಗೆ ಗೊತ್ತಾಯ್ತು ರಿಸೋರ್ಸ್ ಗಳ ಬಗ್ಗೆ ಮತ್ತೆ ಸಿಲೆಬಸ್ ನ ಬಗ್ಗೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ನೀವು ನೋಡ್ಕೊಳ್ಬೇಕಾದ್ರೆ ನಂದೇ ಟೆಲಿಗ್ರಾಮ್ ಚಾನಲ್ ಅಲ್ಲಿ UPSC ಮತ್ತೆ KPSC ಗೆ ಬಂದಿರತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಬ್ಜೆಕ್ಟ್ ವೈಸ್ ಮಾಡಿ ಹಾಕಿರುವಂತದ್ದು. ಅದರಲ್ಲಿ ನೀವು ರೆಫರ್ ಮಾಡ್ಕೊಳ್ಬಹುದು. UPSC ಗೆ ಮತ್ತೆ ನಾನು ಇವಾಗ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುತ್ತೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಬಹುದು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಎಕನಾಮಿಕ್ ಸಬ್ಜೆಕ್ಟ್ ವೈಸ್ ಏನಿರುತ್ತೆ ಅದನ್ನ UPSC ಮತ್ತೆ KPSC ಇಂದ ಬಂದಿರತಕ್ಕಂಥ ಟಾಪಿಕ್ ಗಳು ನೀವು ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈ ಫೈಲ್ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಸಿಗುತ್ತೆ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಬಂದಿರತಕ್ಕಂಥ KPSC ಇಂದ ಆಗಿರುವಂತ ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಟಾಪಿಕ್ ವೈಸ್ ಮಾಡಿ ತಗೊಂಡಿರತಕ್ಕಂಥದ್ದು. ಇಲ್ಲಿ ನಿಮ್ಗೆ ವೇಟೇಜ್ ಕೂಡ ಸಿಗುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ. ಇಲ್ಲಿ ನಾವು ಎಕಾನಮಿ ಮಾತಾಡುತ್ತಿದ್ವಲ್ಲ, ಎಕಾನಮಿನ ನೋಡ್ಕೊಂಡು ಈ ಪ್ರತಿಯೊಂದು ವರ್ಷ ಬಂದಿರತಕ್ಕಂಥ ವೇಟೇಜ್ ನ ನೀವು ನೋಡ್ಕೊಳ್ಬಹುದು. ಜಾಸ್ತಿ ವೇಟೇಜ್ ಇದೆ ಪ್ರಿಲಿಮ್ಸ್ ಅಲ್ಲಿ ಆಗಲಿ ಮೇನ್ಸ್ ಅಲ್ಲಿ ಆಗಲಿ. ಈ ಸಬ್ಜೆಕ್ಟ್ ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ರೆ ನಿಮ್ಗೆ ಎಕಾನಮಿ, ಪಾಲಿಟಿ 2 ಸಬ್ಜೆಕ್ಟ್ ತುಂಬಾ ವೇಟೇಜ್ ಇರುವಂತದ್ದು. ಇದರಲ್ಲಿ 2ಕ್ಕೂ ಯೂಸ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಕೋಬಹುದಾದ್ರೆ ವೇಟೇಜ್ ನ ನೋಡ್ಕೊಂಡಿದ್ಮೇಲೆ ಇಲ್ಲಿ ಪ್ರತಿಯೊಂದು ಟಾಪಿಕ್ ಸಬ್ಜೆಕ್ಟ್ ವೈಸ್ ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ನಾನು ಥೀಮ್ ನ ತೆಗೆದಿರುವಂತದ್ದು ಇಲ್ಲಿ ನೀವು ನೋಡ್ಕೊಳ್ಬಹುದು. ಎಕಾನಮಿಗೆ
ಇವಾಗ ರೀಸೆಂಟ್ಲಿ ನಾನು ಹೇಳಿದ್ದಲ್ಲ, ಅದೇ ತರ ನೀವು ಈ ಟಾಪಿಕ್ಗಳನ್ನು ಮೇನ್ ಇಂಪಾರ್ಟೆಂಟ್ ಥೀಮ್ಸ್ ಏನಿರುತ್ತೆ ಈ ಥೀಮ್ಸ್ ನಾನು ಐಡೆಂಟಿಫೈ ಮಾಡಿ ಇಲ್ಲಿ ಬರ್ದಿರ್ತಕ್ಕಂಥದ್ದು. ಈ ಥೀಮ್ಸ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಬಂದಿರತಕ್ಕಂಥದ್ದು. ಇದನ್ನು ನೀವು ನೋಡಿಕೊಂಡು ಆ ತೋರಿಸಿರುವಂತಹ ಪುಸ್ತಕಗಳಿಂದ ನೀವು ಕಂಪ್ಲೀಟ್ ಆಗಿ ಅಲ್ಲಿಂದ ಪ್ರಿಪರೇಷನ್ ಮಾಡ್ಕೋಬಹುದು. ಹೌದಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದೇ ತರ ಪೂರ ಕಂಪ್ಲೀಟ್ ಆಗಿ ಎಲ್ಲ ಟಾಪಿಕ್ ಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಫೈಲ್ ಇದು ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಪ್ರಿಪರೇಷನ್ ನಲ್ಲಿ. ಕ್ವಶನ್ ಪೇಪರ್ ನ ಫಸ್ಟ್ ನೀವು ನೋಡ್ಕೊಂಡು ಕ್ವಶನ್ ಪೇಪರ್ ನ ಇಲ್ಲಿ ಬರ್ದಿರತಕ್ಕಂಥ ಟಾಪಿಕ್ ನ ತಗೊಂಡು ಅಲ್ಲಿ ಬಂದಿರತಕ್ಕಂಥ ಪುಸ್ತಕದಲ್ಲಿ ಎಕ್ಸ್ಪ್ಲನೇಷನ್ ನ ಸ್ವಲ್ಪ ಓದ್ಕೊಂಡಿದ್ರೆ ಮುಂದೆ ಕ್ವಶನ್ ಗಳು ಕೂಡ ಈಸಿಲಿ ಸಾಲ್ವ್ ಮಾಡಬಹುದು. ಇದು ಫೈಲ್ ಕೂಡ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ತರ ಟೆಲಿಗ್ರಾಮ್ ಚಾನಲ್ ನಲ್ಲಿ UPSC ಗೂ ಕೂಡ ಬಂದಿರತಕ್ಕಂಥ ಸಬ್ಜೆಕ್ಟ್ ವೈಸ್ ನಿಮಗೆ ಪ್ರಿವಿಯಸ್ ಮೇನ್ ಪ್ರಿಲಿಮ್ಸ್ ಆಗಲಿ ಮತ್ತೆ ಮೇನ್ಸ್ ಆಗಲಿ ಎರಡು ಸಿಗುತ್ತೆ. ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಇವಾಗ ಟೆಸ್ಟ್ ಗಳಿಗೆ ಮಾತಾಡಬೇಕಾದ್ರೆ ಇಲ್ಲಿ ನೀವು MCQs ಪ್ರಾಕ್ಟೀಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಹೌದಾ, MCQ ಪ್ರಾಕ್ಟೀಸ್ ನ ಮಾಡ್ಕೊಳ್ಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಈ ಎಕನಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕದಲ್ಲಿ ಬಂದಿರತಕ್ಕಂಥ ಎಕಾನಮಿ ವಿವೇಕ್ ಸಿಂಗ್ ಸರ್ ಬರ್ದಿರ್ತಕ್ಕಂಥದ್ದು ಅದರೂ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಒಂದು ಚಾಪ್ಟರ್ ನ ಓದಿದ ಮೇಲೆ ಅದರಲ್ಲಿ ಬಂದಿರತಕ್ಕಂಥ MCQ ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ರಿವಿಷನ್ ಗೋಸ್ಕರ ಮಾತಾಡ್ಬೇಕಾದ್ರೆ ಇಲ್ಲಿ ಓನ್ಲಿ IAS ನಿಂದ ಮತ್ತೆ ನೀವು ಮಾಡಿರತಕ್ಕಂಥ ಸೆಲ್ಫ್ ನೋಟ್ಸ್ ನಿಂದಾನೇ ನೀವು ಪ್ರಿಪರೇಷನ್ ನ ಮಾಡ್ಕೊಳ್ಬಹುದು. ರಿವಿಷನ್ ಅಲ್ಲಿ ಕೂಡ ಆಗುತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ಪ್ಲಾನ್ಸ್ ಯಾವ ತರ ಇರಬೇಕು ಮತ್ತೆ ಯಾವ ತರ ಓದ್ಬೇಕು ಅಂತ ಇದೆರಡನ್ನು ನೋಡ್ಕೊಳ್ಳೋಣ. ಇದು ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಲಾನ್. ಇದರಲ್ಲಿ 20 ಡೇಸ್ಗೆ ಒಂದು ಪ್ಲಾನ್ ಇರುತ್ತೆ. ಇದರಲ್ಲಿ ಎಕಾನಮಿನ 20 ಡೇಸ್ ನಲ್ಲಿ ಕಂಪ್ಲೀಟ್ ಆಗಿ ನೀವು ಫಿನಿಶ್ ಮಾಡ್ಕೊಳ್ಬಹುದು. ಇದರಲ್ಲಿ ಪ್ರತಿಯೊಂದು ದಿನನ ನೀವು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಪ್ರತಿಯೊಂದು ಚಾಪ್ಟರ್ ವೈಸ್ ನೀವು ಕಂಪ್ಲೀಟ್ ಮಾಡಬಹುದು. ಇಲ್ಲಿ ಆ ಬುಕ್ ನಲ್ಲಿ ಬಂದಿರತಕ್ಕಂಥ ಫಸ್ಟ್ ಚಾಪ್ಟರ್ ನ ನೀವು ಓದ್ಕೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ KPSC ಮತ್ತೆ UPSC ಗೆ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಎರಡನ್ನು ನೋಡ್ಕೊಂಡು ಇದರಲ್ಲಿ ಮತ್ತೆ ಅದು ಚಾಪ್ಟರ್ ಮುಗಿದಿದ್ಮೇಲೆ ಅದರದ್ದೇ MCQs ಇರುತ್ತೆ. ಅದು ಒಂದು ಪುಸ್ತಕ ಇರುತ್ತೆ MCQ ಬುಕ್ ಅಂತ, ಅದು ಕೂಡ ಟೆಲಿಗ್ರಾಮ್ ಚಾನಲ್ ನಲ್ಲಿ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇಲ್ಲಿ ನಿಮ್ಮ ಪ್ರಿಪರೇಷನ್ ಕೂಡ ಹಾಲಿಸ್ಟಿಕ್ ಆಗಿರುತ್ತೆ. ಇದೇ ತರ ಒಂದು 20 ಡೇಸ್ ಪುಸ್ತಕ ಯಾವುದು ಓದಬೇಕು, ರಿವಿಷನ್ ಹೇಗೆ ಮಾಡಬೇಕು ಇದರಲ್ಲಿ ಕಂಪ್ಲೀಟ್ ಆಗಿ ಪ್ಲಾನ್ ನಲ್ಲಿ ಇರುತ್ತೆ. ಒಂದು ಕೊನೆಯದಾಗಿ ಒಂದು ಸೆಕ್ಷನಲ್ ಟೆಸ್ಟ್ ನ ಕೊಡಬೇಕಾಗುತ್ತೆ. ನೀವು ಒಂದು ಪುಸ್ತಕನ ಕಂಪ್ಲೀಟ್ ಆಗಿ ಓದಿದ್ಮೇಲೆ ಒಂದು ಟೆಸ್ಟ್ ಗಳನ್ನು ನೀವು ಕೊಟ್ಟಿದ್ರ ಮೇಲೆ ನಿಮಗೆ ಪ್ರಿಪರೇಷನ್ ಹಾಲಿಸ್ಟಿಕ್ ಆಗಿರುತ್ತೆ. ಇದು ಕೂಡ ಸೀಕ್ವೆನ್ಸ್ ನ ನೀವು ಯೂಸ್ ಮಾಡ್ಕೊಳ್ಬಹುದು ಅಥವಾ 20 ಡೇಸ್ ವರೆಗೂ ಅಥವಾ ಮತ್ತೆ ನೀವು ಕಂಪ್ಲೀಟ್ ಆಗಿ ನೀವು ಓದ್ಕೊಳ್ತಿದ್ರೆ ಒಂದು ಕಂಪ್ಲೀಟ್ ಅಪ್ರೋಚ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸಿರ್ತಕ್ಕಂಥ ಪುಸ್ತಕಗಳನ್ನ ನೀವು ನೋಡ್ಕೊಂಡಿದ್ರೆ ಅದರಲ್ಲಿ ಬರುವಂತಹ NCERTs ಏನಿರುತ್ತೆ 3 ಡೇಸ್ ಆಗಲಿ ಮತ್ತೆ ಇನ್ನೊಂದು NCERT 12th ಏನಿದೆ 3 ಡೇಸ್, ಅದಾದ್ಮೇಲೆ ರಿವಿಷನ್ 1 ಡೇ ಇರುತ್ತೆ. ಈ ಎರಡು ಪುಸ್ತಕನ ಓದಿದ್ಮೇಲೆ ಇದನ್ನ 1 ಡೇ ರಿವಿಷನ್ ಮಾಡ್ಕೊಂಡು ವಿವೇಕ್ ಸಿಂಗ್ ಅಥವಾ ಗರಣಿ ಸರ್ದು ಏನು ಪುಸ್ತಕ ಓದ್ತಿದ್ರಲ್ಲ ಕನ್ನಡ ಮೀಡಿಯಂ ಕನ್ನಡ, ಅದನ್ನ 10 ಡೇಸ್ ನಲ್ಲಿ ನೀವು ಹಾಲಿಸ್ಟಿಕ್ ಅಪ್ರೋಚ್ ಆಗಿ ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಂಡು ಓದ್ಕೊಳ್ಬಹುದು. ಇವಾಗ ಇಲ್ಲಿ ವಿಡಿಯೋಸ್ಗೋಸ್ಕರ ನೀವು ಇದ್ರದ್ದೇ ಒಂದು ಚಾಪ್ಟರ್ ನ ಅರ್ಥ ಆಗಲಿಲ್ಲ ಅಂದ್ರೆ ಇಲ್ಲಿ ನಾನು ವಿಡಿಯೋಸ್ ಕೂಡ ಪ್ರೊವೈಡ್ ಮಾಡಿದ್ದೇನೆ. ವಿಡಿಯೋಸ್ ಲಿಂಕ್ ಇದೆ ಕನ್ನಡ ಮೀಡಿಯಂ ಅವರಿಗೆ. ಇಲ್ಲಿ ಶರಣಯ್ಯ ಬಂಡಾರಿ ಸರ್ ಹೇಳಿರುವಂತಹ ಲೆಕ್ಚರ್ಗಳ ಕೂಡ ನಿಮ್ಗೆ ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ, ನೀವು ಲಿಂಕ್ ನ ನೋಡ್ಕೊಳ್ಬಹುದು. ಇಂಗ್ಲಿಷ್ ಮೀಡಿಯಂ ಅವರಿಗೆ ಮಾತಾಡಬೇಕಾದ್ರೆ ಇಲ್ಲಿ ಓನ್ಲಿ IAS ಕೂಡ ಟಾಪಿಕ್ ವೈಸ್ ನಿಂದ ಮಾಡಿರ್ತಕ್ಕಂಥದ್ದು. ಅವರು ಕೂಡ ವಿಡಿಯೋಗಳು ಒಂದು ಸಬ್ಜೆಕ್ಟ್ ಗೆ ಕಂಪ್ಲೀಟ್ ಆಗಿ ಇದೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಇದರಲ್ಲಿ ನೀವು ಒಂದು ಸಬ್ಜೆಕ್ಟ್ ನ ಪ್ರಿಪರೇಷನ್ ನ ಮಾಡ್ತಾ ಇದ್ರೆ ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಒಂದೇ ಒಂದು ಹಾಲಿಸ್ಟಿಕ್ ಅಪ್ರೋಚ್ ನ ನೀವು ತಗೊಂಡು ಓದ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಒಂದು ಸಬ್ಜೆಕ್ಟ್ ಇದೆ ಅಂದ್ರೆ ಒಂದು ಸಬ್ಜೆಕ್ಟ್ ಗೆ ಒಂದು ಟೀಚರ್ ಆಗಲಿ, ಓಕೆನಾ, ಒಂದು ಟೀಚರ್ ಆಗಲಿ ಮತ್ತೆ ಅದಕ್ಕೆ ಒಂದು ಪುಸ್ತಕನ ತಗೊಂಡು ಇಲ್ಲಿ ಕಂಪ್ಲೀಟ್ ಆಗಿ ಪ್ರಿಪರೇಷನ್ ನ ನೀವು ಮಾಡಬೇಕು. ಯಾವುದೇ ತರ ಜಾಸ್ತಿ ಡೈವರ್ಟ್ ನ ಆಗ್ಬಾರ್ದು. ಒಂದು ಕಂಪ್ಲೀಟ್ ನ ಹಾಲಿಸ್ಟಿಕ್ ಆಗಿ ತಗೊಂಡು ಇದನ್ನ ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಯಾವ ತರ ಓದ್ಬೇಕಂತ ನಾವು ಮಾತಾಡಿದ್ರೆ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸಿಲೆಬಸ್ ನ KPSC ಇಂದ ಮತ್ತೆ UPSC ಸಿಲೆಬಸ್ ನ ಎರಡನ್ನ ಡಿವೈಡ್ ಮಾಡಿರ್ತಕ್ಕಂಥದ್ದು. ಇದರದ್ದೇ ಟಾಪಿಕ್ ಗಳನ್ನ ನೀವು ನೋಡ್ಕೊಂಡ್ರೆ ನಂದೇ ಟೆಲಿಗ್ರಾಮ್ ಚಾನಲ್ ನಲ್ಲಿ ಒಂದು ಟ್ರ್ಯಾಕರ್ ಶೀಟ್ ಇರುತ್ತೆ. ಹೌದಾ, ಆ ಟ್ರ್ಯಾಕರ್ ಶೀಟ್ ನಲ್ಲಿ ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಗಳು ಸೀಕ್ವೆನ್ಸ್ ನಲ್ಲಿನೇ ಬರ್ದಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇದು ಟ್ರ್ಯಾಕರ್ ಶೀಟ್ ಅಂತ, ಇದು ಟ್ರ್ಯಾಕರ್ ಶೀಟ್ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಗೆ ನೀವು ಯಾವ ತರ ಓದ್ಬೇಕು ಅಂತ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಂಟಿನ್ಯೂ ಆಗಿ ಟಾಪಿಕ್ ಗಳು ಇರುತ್ತೆ, ಓಕೆನಾ, ಯಾವುದೇ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಇಲ್ಲಿ ಇರುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಎಕಾನಮಿಗೆ ನೋಡ್ಕೊಳ್ಬೇಕಾದ್ರೆ
ಇಲ್ಲಿ ನೀವು ನೋಡ್ಕೋಬಹುದು ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಗಳು ಸೀಕ್ವೆನ್ಸ್ ನ ಕಂಪ್ಲೀಟ್ ಆಗಿ ಮಾಡಿರ್ತಕ್ಕಂಥದ್ದು. ಈ ಟಾಪಿಕ್ ಗಳನ್ನ ಸೀಕ್ವೆನ್ಸ್ ಆಗಿ ನೀವು ಓದ್ಕೊಂಡಿದ್ರೆ ನಡೆಯುತ್ತೆ. ಇದ್ರ ಜೊತೆಗೆ ಗಣಿ ಕೃಷ್ಣ ಸರ್ ಮೂರ್ತಿ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಕೂಡ ಒಂದು ಸೀಕ್ವೆನ್ಸ್ ಟೇಬಲ್ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಅಲ್ಲಿ ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಳ್ಳಿ, ಅದರಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳು ಯಾವ ತರ ಕೇಳಿದ್ದಾರೆ ಅಂತ. ಆಮೇಲೆ ಒಂದು ಪುಸ್ತಕನ ತಗೊಂಡು ನೀವು ಇಲ್ಲಿಂದ ಸೀಕ್ವೆನ್ಸ್ ವೈಸ್ ಇರತಕ್ಕಂಥ ಟಾಪಿಕ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಇದು ಕನ್ನಡ ಮೀಡಿಯಂ ಅವರಿಗೆ ಇರುವಂತಹ ಒಂದು ಪುಸ್ತಕದ PDF ಇಂಡೆಕ್ಸ್. ಇದು ನೀವು ಓದ್ತಿರ್ಬೇಕಾದ್ರೆ ಇದು ಸೀಕ್ವೆನ್ಸ್ ವೈಸ್ ನಲ್ಲಿ ನೀವು ಓದ್ಕೊಳ್ಬಹುದು. ಅಥವಾ ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಅರ್ಥ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಕೂಡ ನೀವು ಬಂದಿರತಕ್ಕಂಥ ಟಾಪಿಕ್ ಗಳನ್ನ ಈ ತರ ಒಂದೊಂದು ಸೆಕ್ಷನ್ ಆಗಿ ನೀವು ಮಾಡಿಕೊಂಡು ಪ್ರತಿಯೊಂದು ಪಾರ್ಟ್ ನ ನೀವು ಎಕನಾಮಿಗೆ ಕಂಪ್ಲೀಟ್ ಮಾಡಬಹುದು. ಓಕೆನಾ. ಇದರಲ್ಲಿ ನೀವು ಬಂದಿರತಕ್ಕಂಥ ಟಾಪಿಕ್ ಸಿಲೆಬಸ್ ಕೂಡ ಇರುತ್ತೆ. ಮತ್ತೆ ಇಲ್ಲಿ UPSC ಗೆ ಸಿಲೆಬಸ್ ನ ನೀವು ನೋಡ್ಕೊಂಡಿದ್ರೆ UPSC ಸಿಲೆಬಸ್ ಕೂಡ ಡಿಕೋಡ್ ಮಾಡಿರ್ತಕ್ಕಂಥದ್ದು ಒಂದು ಪಾರ್ಟ್ ಇಲ್ಲಿ ನೀವು ನೋಡ್ಕೋಬಹುದು. ಒಂದು ಇಲ್ಲಿ ಪ್ರಿಲಿಮ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜಾಸ್ತಿ ಇಶ್ಯೂಸ್ ಆಗಲಿ, ಇನ್ಕ್ಲೂಸಿವ್ ಗ್ರೋತ್, ಬಜೆಟ್ ಆಗಲಿ, ಲಿಬರಲೈಸೇಷನ್ ಆಗಲಿ, ಇನ್ವೆಸ್ಟ್ಮೆಂಟ್ ಮಾಡಲ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಸಿಲೆಬಸ್ ಏನಿರುತ್ತೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರುತ್ತೆ. ಇದರಲ್ಲಿ ನೀವು ವಿವೇಕ್ ಸಿಂಗ್ ಸರ್ ಬುಕ್ ಬಂದಿರತಕ್ಕಂಥದ್ದನ್ನ ಬುಕ್ ನ ರೆಫರ್ ಮಾಡ್ಕೊಂಡು ನೀವು ಓದ್ಕೊಳ್ಬಹುದು. ಇಂಗ್ಲಿಷ್ ಮೀಡಿಯಂ ಅವರಾಗ್ಲಿ ಮತ್ತೆ ಕನ್ನಡ ಮೀಡಿಯಂದವರು ಕೂಡ ನೀವು ರೆಫರ್ ಮಾಡ್ಕೊಳ್ಬಹುದು. ಇದರಲ್ಲಿ ಮತ್ತೆ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಜರ್ ಏನ್ ಸಿಲೆಬಸ್ ಇರುತ್ತೆ ಅದನ್ನ ಡಿಕೋಡ್ ಮಾಡಿರ್ತಕ್ಕಂಥದ್ದು. ಡಿಕೋಡ್ ಮಾಡಿ ಇಲ್ಲಿ ನಾನು ಬರೆದಿರ್ತಕ್ಕಂಥದ್ದು ಈ ಸಿಲೆಬಸ್ ನೀವು ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ಕೊಂಡು ಇದರಲ್ಲಿ ಪ್ರಿಪೇರ್ ಮಾಡಬಹುದು. ಇವಾಗ ಕಂಪ್ಲೀಟ್ ಆಗಿ ಯಾವ ತರ ನಿಮಗೆ ಓದ್ಬೇಕು ಅನ್ನೋದು ಕೂಡ ಗೊತ್ತಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುತ್ತೆ. ಅದರಲ್ಲಿ ಬಂದಿರತಕ್ಕಂಥ ಥೀಮ್ಸ್ ನ ನೋಡ್ಕೊಂಡು ಮತ್ತೆ ಇಲ್ಲಿ ಸಿಲೆಬಸ್ ನ ತಗೊಂಡು ಓಕೆನಾ, ಸಿಲೆಬಸ್ ನ ತಗೊಂಡು ಇಲ್ಲಿ ನೀವು ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಳ್ಳಿ. ಇದಾದ್ಮೇಲೆ ನಿಮಗೆ ಪುಸ್ತಕದಲ್ಲಿ ಇಂಡೆಕ್ಸ್ ಸಿಗುತ್ತೆ, ಅದು ಇಂಡೆಕ್ಸ್ ಅಥವಾ ಸಿಲೆಬಸ್ ಸಿಗುತ್ತೆ. ಆ ಸಿಲೆಬಸ್ ನ ನೋಡ್ಕೊಂಡು ಒಂದು ಪುಸ್ತಕದಿಂದ ಈ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಎಕಾನಮಿ ಕಂಪ್ಲೀಟ್ ಆಗಿ ನಿಮ್ಗೆ ಕವರ್ ಆಗುತ್ತೆ. ಇದರಲ್ಲಿ ಕೊನೆಯದಾಗಿ ಮಾತಾಡ್ಬೇಕಾದ್ರೆ ಇಲ್ಲಿ ಇಂಟರ್ಲಿಂಕೇಜಸ್ ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಇಂಟರ್ಲಿಂಕೇಜಸ್ ನ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ತುಂಬಾ ಎಕಾನಮಿ ಸಬ್ಜೆಕ್ಟ್ ಏನಿದೆ ತುಂಬಾ ಸಬ್ಜೆಕ್ಟ್ ಹ್ಯುಮ್ಯಾನಿಟೀಸ್ ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ ಓವರ್ಲ್ಯಾಪ್ ಆಗಿರುತ್ತೆ. ಹೌದಾ. ಇದರಲ್ಲಿ ಇಂಟರ್ಲಿಂಕೇಜಸ್ ನ ಮಾತಾಡ್ಬೇಕಂದ್ರೆ ಇಲ್ಲಿ UPSC ಅಥವಾ KPSC ಇಲ್ಲಿ ಬಂದಿರತಕ್ಕಂಥ ಸಿಲೆಬಸ್ ನ ನೀವು ನೋಡ್ಕೊಂಡಿದ್ರೆ ಒಂದ್ಸಲ ಓದ್ಕೊಂಡಿದ್ರ ಮೇಲೆ ಈ ಎಕಾನಮಿ ಏನ್ ಸಬ್ಜೆಕ್ಟ್ ಇರುತ್ತೆ ತುಂಬಾ ಸಬ್ಜೆಕ್ಟ್ ಗಳಿಗೆ ಓವರ್ಲ್ಯಾಪಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಜಿಯೋಗ್ರಫಿನಲ್ಲಿ ನೋಡ್ಕೊಡ್ಬೋದು, ವುಮೆನ್ ಜಿಯೋಗ್ರಫಿ ಮತ್ತೆ ಎಕಾನಮಿಕ್ ಜಿಯೋಗ್ರಫಿ ಅಂತ ಬರುತ್ತೆ. ಹೌದಾ. ಎಕಾನಮಿಕ್ ಜಿಯೋಗ್ರಫಿನಲ್ಲಿ ನಾವು ಬಂದಿರತಕ್ಕಂಥ ಇಂಡಸ್ಟ್ರೀಸ್ ಆಗಲಿ, ಅಗ್ರಿಕಲ್ಚರ್ ಮತ್ತೆ ಸರ್ವಿಸ್ ಸೆಕ್ಟರ್ ಆಗಲಿ, ಟೆಲಿಕಮ್ಯುನಿಕೇಶನ್ ಸರ್ವಿಸಸ್ ಆಗಲಿ ಸೆಕ್ಟರ್ ಆಗಲಿ ಅದರಲ್ಲಿ ನಾವು ಜಿಯೋಗ್ರಫಿನ ಲಿಂಕ್ ಮಾಡ್ಕೊಂಡು ನಾವು ಓದ್ಕೊಳ್ತೀವಿ. ಇದೇ ತರ ನೀವು ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ನೋಡ್ಕೊಳ್ಬೇಕಾದ್ರೆ ಇವಾಗ ಏನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇರುತ್ತೆ 1947 ಆದ್ಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್ ಏನ್ ಇರುತ್ತೆ ಫುಲ್ಲಿ ಅದು ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೋರ್ಷನ್. ಮತ್ತೆ ಇದು ಎಕಾನಮಿ ಹಿಸ್ಟ್ರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಸ್ವಾತಂತ್ರ್ಯ ಆದ್ಮೇಲೆ ಇಲ್ಲಿ ಬಂದಿರತಕ್ಕಂಥ ಇಶ್ಯೂಸ್ ಏನೇನಿತ್ತು, ಪ್ರಾಬ್ಲಮ್ಸ್ ಏನಿತ್ತು ಇದೆಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಪ್ರಶ್ನೆಗಳು ಇಲ್ಲಿಂದ ಕೂಡ ಬರುತ್ತೆ. ಹೌದಾ. ಇವಾಗ 1947 ಆದ್ಮೇಲೆ ಇಲ್ಲಿಂದ ಪ್ರಧಾನಿಗಳು ಎಲೆಕ್ಷನ್ ಆದ್ಮೇಲೆ ಪ್ರಧಾನಿಗಳು ಆಗಿರುತ್ತಲ್ಲ ಜವಾಹರ್ಲಾಲ್ ನೆಹರು ಇಂದ ಹಿಡ್ಕೊಂಡು ಇಲ್ಲಿವರೆಗೂ 2024 ವರೆಗೂ ಏನ್ ಪ್ರಧಾನಿಗಳು ಸರ್ವಿಸಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅದೆಲ್ಲ ಇಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಪಾಲಿಟಿಗೂ ಕೂಡ ನಮ್ಗೆ ಎಕಾನಮಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಓವರ್ ಲಿಂಕ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಕೊಂಡಿದ್ರೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಜೆಟ್ ಏನ್ ಟಾಪಿಕ್ ಇರುತ್ತೆ ಇವಾಗ ಗೌರ್ಮೆಂಟ್ ಬಜೆಟ್ ಇದು ಪಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಗಲಿ, ಪ್ರೆಸೆಂಟೇಷನ್ ನ ಯಾವ ತರ ಮಾಡ್ತಾರೆ, ಯಾರು ಮಾಡ್ತಾರೆ, ಫೈನಾನ್ಸ್ ಮಿನಿಸ್ಟ್ರಿಗೆ ಬಂದಿರತಕ್ಕಂಥ ರೋಲ್ ಏನು, ಇದರಲ್ಲಿ ಬಂದಿರತಕ್ಕಂಥ ಪಾರ್ಟೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ ಇದೆಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದ ಇದು ಕೂಡ ಓವರ್ಲ್ಯಾಪಿಂಗ್ ಇಲ್ಲಿ ಸಿಲೆಬಸ್ ಆಗಿರುತ್ತೆ. ಇದಾದ್ಮೇಲೆ ಸೈನ್ಸ್ ಗೆ ನೋಡ್ಕೊಳ್ಬೇಕಾದ್ರೆ ಎಕಾನಮಿ ಇಲ್ಲಿ ಬಂದಿರತಕ್ಕಂಥ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಏನಿರುತ್ತೆ ಇಲ್ಲಿ ಟೆಕ್ನಾಲಜೀಸ್ ಏನಾರಾಗ್ಲಿ ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ನಲ್ಲಿ ಬಂದಿರತಕ್ಕಂಥ ಹೊಸ ರಿಸರ್ಚ್ ಆಗಲಿ, ಅಗ್ರಿಕಲ್ಚರ್ ನಲ್ಲಿ ಬರ್ತಕ್ಕಂಥ ಟೆಕ್ನಾಲಜೀಸ್ ಗಳಾಗ್ಲಿ ಇಲ್ಲಿ ಯೂಸ್ ಮಾಡ್ಕೊಂಡು ನಾವು ಸೈನ್ಸ್ಗೂ ಕೂಡ ಇಲ್ಲಿ ಒಂದು ಲಿಂಕೇಜ್ ನ ಮಾಡ್ತೀವಿ. ಈ ತರ ಯಾಕೆ ನಾನು ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಎಸ್ಸೆ ನೀವು ಬರಿಬೇಕಾದ್ರೆ ಒಂದು ಬಾಡಿ ಫಾರ್ಮೆಟ್ ನಲ್ಲಿ ಏನ್ ಬರೀತಾರಲ್ಲ ಬಾಡಿ ಫಾರ್ಮೆಟ್ ನಲ್ಲಿ ನೀವು ಬರಿಬೇಕಾದ್ರೆ ಇಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ GS ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಗಳಿಗೆ ನೀವು ಲಿಂಕೇಜ್ ನ ಮಾಡ್ಬೇಕಾಗುತ್ತೆ.
ಹೌದಾ. ಈ ಲಿಂಕೇಜ್ ಮಾಡೋದ್ರಿಂದ ಈ ತರ ನೀವು ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡ್ರೆ, ಇಂಟರ್ ಲಿಂಕೇಜಸ್ ನೀವು ಮಾಡ್ಕೊಂಡ್ರೆ ಪಾಯಿಂಟ್ಸ್ ನ ಬ್ರಾಡ್ ಆಗಿ ನೀವು ಬರ್ಬೋದು. ಹೌದಾ. ಇದರಲ್ಲಿ ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ತರ ನೀವು ಒಂದು ಸಬ್ಜೆಕ್ಟ್ ನ ಬೇರೆ ಸಬ್ಜೆಕ್ಟ್ ಗೆ ಇಂಟರ್ ಲಿಂಕೇಜಸ್ ಮಾಡ್ಕೊಂಡು ಓದ್ಬೋದು. ಇಲ್ಲಿ ಲಾಸ್ಟ್ ಆಗಿ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಇವಾಗ ವಿದೇಶಾಂಗ ನೀತಿ ಏನಿರುತ್ತೆ ಅದರಲ್ಲಿ ಬಂದಿರತಕ್ಕಂತ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ನಮ್ಮ ಇಂಡಿಯಾದ ಯಾವ ತರ ರೋಲ್ ಇದೆ. ಹೌದಾ. ಇದರಲ್ಲಿ ನೀವು ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇದು ಎಕಾನಮಿ ಏನಿರುತ್ತೆ ಎಕ್ಸ್ಟರ್ನಲ್ ಕಂಟ್ರೀಸ್, ಓಕೆ, ಔಟ್ ಆಫ್ ಬೇರೆ ಕಂಟ್ರಿ ಜೊತೆ ಇರತಕ್ಕಂತ ಎಕ್ಸ್ಟರ್ನಲ್ ಸೆಕ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ FDI ಆಗ್ಲಿ, ಓಕೆ, ಕರೆನ್ಸಿ ಬದಲಾವಣೆದಾಗ್ಲಿ, ಕರೆನ್ಸಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಇವಾಗ FDI ಅಲ್ಲಿ ನೋಡ್ಬೇಕು, ಇನ್ವೆಸ್ಟ್ಮೆಂಟ್ ಆಗ್ಲಿ ಮತ್ತೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಆಗ್ಲಿ, ಇದೆಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ರಿಲೇಷನ್. ಓಕೆ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ನಥಿಂಗ್ ಬಟ್ ಇಸ್ ಒಂದು ಕಂಟ್ರಿ ಜೊತೆ ನಮ್ಮ ಯಾವ ತರ ಸಂಬಂಧಗಳಿದೆ ಎಕಾನಮಿಯಲ್ಲಿ, ಡಿಫೆನ್ಸ್ ನಲ್ಲಿ, ಈ ತರನ ಲಿಂಕ್ ನ ಮಾಡ್ಕೊಂಡು ನಾವು ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಫಾರ್ ಎಕ್ಸಾಂಪಲ್ ಆರ್ಗನೈಸೇಷನ್ಸ್ ಆಗ್ಲಿ, ಯುನೈಟೆಡ್ ನೇಷನ್ಸ್ ಆಗ್ಲಿ, ಇಲ್ಲಿ ಟ್ರೇಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥ WTO ಆಗ್ಲಿ, ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳ ಬಗ್ಗೆ ನೋಡ್ಬೇಕಾದ್ರೆ ವರ್ಲ್ಡ್ ಬ್ಯಾಂಕ್ ಆಗಲಿ, IMF ಆಗಲಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಲಿ, ಇದೆಲ್ಲ ಬ್ಯಾಂಕ್ಸ್ ಏನಿರುತ್ತೆ ಇದೆಲ್ಲ ಹೈಯರ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ. ಮತ್ತೆ ಇದ್ರ ಜೊತೆಗೆ ಇವಾಗ ನಾವು ಏನು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಏನು ಮೆಜರ್ಮೆಂಟ್ ಮಾಡ್ತೀವಿ, ಇದರಲ್ಲಿ GDP ಆಗಲಿ, GNP ಆಗಲಿ, ಎಲ್ಲ ಕಾನ್ಸೆಪ್ಟ್ಗಳು ಎಕಾನಮಿದೇ ಆಗಿರುತ್ತೆ. ಆದರೆ ಇಲ್ಲಿ ಹೈಯರ್ಗೂ ಕೂಡ ಇಂಟರ್ ಲಿಂಕೇಜಸ್ ಇರುತ್ತೆ, ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ. ಇದರಲ್ಲಿ ನೀವು ಈ ತರ ಲಿಂಕೇಜ್ ನ ಮಾಡ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ನ ಹಾಲಿಸ್ಟಿಕ್ ಆಗಿ ಕವರ್ ಮಾಡ್ಕೊಳ್ಬಹುದು. ಈ ತರ ನೀವು ಕವರ್ ಮಾಡ್ಕೊಂಡಿದ್ರೆ ಈ ಒಂದು ಸಬ್ಜೆಕ್ಟ್ ಬೇರೆ ಸಬ್ಜೆಕ್ಟ್ ಜೊತೆ ಇರುವಂತ ಲಿಂಕೇಜಸ್ ಕೂಡ ನಿಮಗೆ ಗೊತ್ತಾಗುತ್ತೆ. ಇದಷ್ಟು ಕಂಪ್ಲೀಟ್ ಅಪ್ರೋಚ್ ಏನಿರುತ್ತೆ, ಕಂಪ್ಲೀಟ್ ಅಪ್ರೋಚ್ ಇದು ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ಲಾನ್ಸ್ ಕೂಡ ನಿಮಗೆ ಗೊತ್ತಾಯ್ತು. ಪ್ಲಾನ್ಸ್ ನ ತಗೊಂಡು ಪ್ಲಾನ್ಸ್ ನ ಮಾಡ್ಕೊಂಡು ಇಲ್ಲಿ ಯಾವ ತರ ಓದ್ಬೇಕು ಅಂತ ನಾನು ಹೇಳಿರ್ತಿದ್ದಲ್ಲ, ಅದೇ ತರ ನೀವು ಫಾಲೋ ಮಾಡ್ಕೊಂಡಿದ್ರೆ ಈ ಸಬ್ಜೆಕ್ಟ್ ಹಾಲಿಸ್ಟಿಕ್ ಆಗಿ 20 days ನಲ್ಲಿ ನೀವು ಆರಾಮ್ಸೆ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಅದ 20 days ನಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಮತ್ತೆ ಬೇಕಾಗಿರುವಂತ ಒಂದು ವಿಷನ್ ಆಸ್ ಒಂದು ಫೈಲ್ ಇರುತ್ತೆ, ಅದು ಲಾಸ್ಟಿಗೆ ನಾನು ಏನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹೇಳಿದೆ ಅದ್ರ ಜೊತೆಗೆ ಅದನ್ನ ಲಿಂಕೇಜ್ ಮಾಡಿರ್ತಕ್ಕಂಥ ಎಲ್ಲಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರುತ್ತೆ. ಇದು ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ. ಇಲ್ಲಿ ಒಂದು ವಿಷನ್ ಆಸ್ ಫೈಲ್ ಕೂಡ ಇರುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾನು ಏನ್ ಹೇಳಿದ್ದೆ ಅದರಲ್ಲಿ ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಸೇಷನ್ಸ್ ಒಂದು ಫೈಲ್ ಇರುತ್ತೆ, ಅದು ಕೂಡ ನೀವು ಕ್ವಿಕ್ ರಿವಿಷನ್ ಆಗಿ ಕ್ವಿಕ್ ರಿವಿಷನ್ಗೋಸ್ಕರ ನೀವು ಯೂಸ್ ಮಾಡ್ಕೊಳ್ಬಹುದು. ಇದೇ ತರ ಬೇರೆ ಸಬ್ಜೆಕ್ಟ್ಗಳಿಗೂ ವಿಡಿಯೋನ ಮಾಡ್ತೀನಿ, ಸ್ವಲ್ಪ ಡಿಲೇ ಆಗುತ್ತೆ. ಆದ್ರೆ ಈ ವಿಡಿಯೋಗಳನ್ನ ಅಪ್ರೋಚ್ ಮಾಡಿದ್ರೆ ಈ ತರ ನಿಮಗೆ ಕಂಪ್ಲೀಟ್ ಆಗಿ ಒಂದೊಂದು ಸಬ್ಜೆಕ್ಟ್ ನ ಯಾವ ತರ ಲಿಂಕೇಜಸ್ ಮಾಡ್ಕೊಂಡು ಓದ್ಕೊಳ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಇದಷ್ಟು ಮಾಹಿತಿ ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದೆ ಬರುವಂತಹ ದಿನಗಳಲ್ಲಿ ಬೇರೆ ಸಬ್ಜೆಕ್ಟ್ ಯಾವ ತರ ಓದ್ಬೇಕು, ಪ್ರಶ್ನೆ ಮಾಡ್ಬೇಕಂತ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.